ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪರ್ಟ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲ ಜನರಲ್ಲಿ ಅಥವಾ ರೈತರ ಬಾಂಧವರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಏನು ಅಂತಂದ್ರೆ, ನಾ ಅಡಿಕೆ ರೇಟ್ನ ಯಾವ ರೀತಿ ಹುಡುಕ್ಬೇಕು ಅಥವಾ ಯಾವ ರೀತಿ ನೋಡಬೇಕು, ನಾ ಪ್ರತಿದಿನ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ರೈತರಿಗೆ. ಇವತ್ತು ಎಷ್ಟು ನಡೀತಾ ಇದೆ, ಹಿಂದೆ ಎಷ್ಟು ನಡೆದಿತ್ತು, ಮುಂದೆ ಎಷ್ಟು ನಡೀತೆ ಅಂತ ಕನ್ಫ್ಯೂಷನ್ ಭಾಳ ಜನರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಕ್ಲಿಯರ್ ಮಾಡಕ್ ಬಂದಿದ್ದೇನೆ. ಏನು ಅಂತಂದ್ರೆ, ನಾ ಪರ್ಟಿಕ್ಯುಲರ್ ಆಗಿ ಅಡಿಕೆ ಬೆಳೆಗೆ ಮಾತ್ರ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ, ಇದು ಹೆಚ್ಚು ಬೆಲೆ ಬಾಳ್ತಕ್ಕಂಥ ಬೆಳೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಲೇಬೇಕಾಗುತ್ತೆ. ಈಗ ಅಡಿಕೆ ಬೆಳೆಗಾರರು ಮಾತ್ರ ತಿಳ್ಕೊಬೇಕಂತ ಇಲ್ಲ. ಯಾಕೆಂತಂದ್ರೆ, ಈಗ ಟ್ರೇಡರ್ಸ್ ಅಂದ್ರೆ ನಾವು ದಲ್ಲಾಳಿಗಳು ಇರ್ತಾರಲ್ಲ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದು ಅವರಿಗೆ ಕೂಡ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗ್ಬೋದು. ಯಾಕೆ ಅಂತಂದ್ರೆ, ನೀವು APMC ಹೋಗೋಕ್ಕಿಂತ ಮುಂಚೆ ಅಥವಾ ಮಾರ್ಕೆಟ್ ಹೋಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ ಅಂತಂದ್ರೆ, ನೆಕ್ಸ್ಟ್ ಮಾರ್ಕೆಟ್ ಹೋದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಹೌದು, ಇಷ್ಟು ರೇಟ್ ನಡೀತಾ ಇದೆ, ಇದಕ್ಕಿಂತ ಕಡಿಮೆ ಕೊಡಬಾರ್ದು, ಇದಕ್ಕಿಂತ ಜಾಸ್ತಿ ಕೊಡ್ಬೇಕಿಲ್ಲ, ಈ ರೇಟಿಗೆ ಕೊಡ್ಬೇಕು ಅನ್ನೋದು ನಿಮಗೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ, ಯಾಕೆಂತಂದ್ರೆ ನೀವು ಹೋಗಿ ಒಂದೇ ಸರಿಗೆ ಹೋಗಿ ಬಹಳಷ್ಟು ಬೆಳೆ ಬಂದಿರುತ್ತೆ, ನೀವು ಹೋಗಿ ಕಡಿಮೆ ರೇಟಿಗೆ ಕೊಟ್ಟಿರಿ ಅಂತಂದ್ರೆ ಲಾಸ್ ಆಗೋದು ನಿಮಗೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ತಿಳ್ಕೊಂಡಿದ್ರಿ ಅಂತಂದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ಹೆಚ್ಚು ಲಾಭ ಗಳಿಸಬಹುದು. ಅದಕ್ಕೋಸ್ಕರ ಹೆಚ್ಚು ತಡ ಮಾಡ್ತಾನೆ ನಿಮಗೆ ವಿಡಿಯೋ ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು, ನೀವು ಫೋನಲ್ಲೇ ಕೂಡ ಚೆಕ್ ಮಾಡ್ಕೋಬಹುದು ಈಸಿಯಾಗಿ. ಅದು ಯಾವ ರೀತಿ ನಾವು ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ವೆಬ್ಸೈಟ್ ಇದೆ, ಅದರಲ್ಲಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದೇ ರೀತಿ ಬೇರೆ ಬೇರೆ ಬೆಳೆಗಳಿಗೂ ಕೂಡ ಚೆಕ್ ಮಾಡ್ಬೋದು. ಅದನ್ನ ಆಲ್ರೆಡಿ ಒಂದು ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ. ಆ ವಿಡಿಯೋ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ. ಇದರಲ್ಲಿ ನಾನು ಪರ್ಟಿಕ್ಯುಲರ್ ಅಡಿಕೆ ಬೆಳೆಗೆ ಮಾತ್ರ ತೋರಿಸ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅವರಿಗೂ ಕೂಡ ಇದನ್ನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಇನ್ಫಾರ್ಮೇಶನ್ ಕೊಡ್ತೇನೆ ಅಂತ ಹೇಳ್ತಾ ಈಗ ಬನ್ನಿ ನೋಡೋಣ. ರೈತ ಬಂದರೆ ಮೊದಲು ನೀವು ನಿಮ್ಮ ಗೂಗಲ್ ಓಪನ್ ಮಾಡ್ಕೊಂಡು ಇದರಲ್ಲಿ ಕೃಷಿ ಮಾರಾಟ ವಾಹಿನಿ ಅಂತ ಸರ್ಚ್ ಮಾಡಿ. ಇಲ್ಲಿ KRISHIMARATAVAHINI ಕೃಷಿ ಮಾರಾಟ ವಾಹಿನಿ ಅಂತೇಳಿ ಸರ್ಚ್ ಕೊಡ್ರಿ. ಅದಾದಮೇಲೆ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ, ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಕೆಳಗೆ ಬಂದ ಮೇಲೆ ನಿಮಗೆ ಬೆಲೆ ವರದಿಗಳು ನೋಡ್ಕೋಬೇಕಾಗುತ್ತೆ ನೀವು. ಹಾಗಾಗಿ ಬೆಲೆ ವರದಿಗಳು ಅಂತ ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬೆಲೆ ವರದಿಗಳು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ರಾಜ್ಯ ಮಟ್ಟದ ದೈನಂದಿನ ವರದಿ ಮತ್ತೆ ಮಾರುಕಟ್ಟೆವಾರು ದೈನಂದಿನ ವರದಿ, ಉತ್ಪನ್ನವಾರು ದೈನಂದಿನ ವರದಿ. ನಮಗೇನು ಬೇಕು, ಉತ್ಪನ್ನವಾರು ಅಂದರೆ ಸಪ್ರೇಟ್ ನಮಗೆ ಅಡಿಕೆದು ಬೇಕಲ್ಲ, ಅದಕ್ಕೋಸ್ಕರ ನಾನೀಗ ತೋರಿಸ್ತಾ ಇದ್ದೀನಿ. ಉತ್ಪನ್ನವಾರು ಅಂತ ಸರ್ಚ್ ಮಾಡ್ಬೇಕು, ಇಲ್ಲಿ ಟಿಕ್ ಮಾಡಬೇಕು. ಇಲ್ಲಿ ಆದಮೇಲೆ ಡೇಟ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿಗೆ ನೋಡಿ, ಇದು 9ನೇ ತಾರೀಕು ಇವತ್ತಿನ ತೋರಿಸಿದ್ದಾರೆ, ಅದಕ್ಕೆ ನಾನು ನಿನ್ನೆದು ಹಾಕ್ತೀನಿ. ಎಕ್ಸಾಂಪಲ್ ಇದು 8ನೇ ತಾರೀಕು ನಿನ್ನೆದು ಹಾಕಿದ್ದೀನಿ. ನಿನ್ನೆದು ಹಾಕಿ ಇಲ್ಲಿ ವರದಿ ನೋಡುವುದು. ಈಗ ನೋಡಿ, ಫಸ್ಟ್ ಡೇಟ್ ಸೆಲೆಕ್ಟ್ ಮಾಡ್ತೀರಾ ನೀವು. ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಉತ್ಪನ್ನವಾರ ದೈನಂದಿನ ವರದಿ ಅಂತ ಕ್ಲಿಕ್ ಮಾಡಾದ್ಮೇಲೆ ವರದಿ ನೋಡೋದು ಅಂತ ಹೊಡಿಬೇಕು. ಈಗ ಇಲ್ಲಿ ಸ್ವಲ್ಪ ಟೈಮ್ ತಗೊಂಡು ಲೋಡ್ ಆಗುತ್ತೆ ಇದು. ಇಲ್ಲಿ ಬಂತು ನೋಡಿ. ನಮಗೆ ಯಾವ್ದು ಬೇಕು ಅಂತಂದ್ರೆ ಅಡಿಕೆ. ಹಾಗಾಗಿ ತೋಟಗಾರಿಕೆ ಬೆಳೆಗಳು, ಇಲ್ಲಿ ತೋಟ ಬೆಳೆಗಳು ಅಂತಲ್ಲಿ ಅಡಿಕೆ ಅಂತ ಇದೆ, ಇಲ್ಲಿ ನೋಡಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು, ಅಡಿಕೆ ಮೇಲೆ. ಈಗ ಕೆಳಗೆ ಬನ್ನಿಗೆ, ಕೆಳಗೆ ಬಂದಾದ್ಮೇಲೆ ಇಲ್ಲಿ ವರದಿ ನೋಡೋದು ಅಂತ ಕ್ಲಿಕ್ ಮಾಡಬೇಕು. ಈಗ ಬಂತು. ಇಲ್ಲಿ ಅಡಿಕೆ, ಇಲ್ಲಿ ನೋಡಿ ಮಾರುಕಟ್ಟೆ, ಈ ಕಡೆ ಮಾರುಕಟ್ಟೆ ಯಾವ್ಯಾವ ಅಂತ ಇಲ್ಲಿ ತೋರಿಸುತ್ತೆ ಅದು. ಜೊತೆಗೆ ಪ್ರಭೇದಗಳು ಅಂದರೆ ಯಾವ ವೆರೈಟಿ ಸೇರಿದೆ, ಯಾವ ವೆರೈಟಿ ಎಷ್ಟು ಅಂತ ತೋರಿಸೋದಕ್ಕೆ ಪ್ರಭೇದಗಳು ಅಂತ ಹಾಕಿದ್ದಾರೆ. ವರ್ಗ ಯಾವ ರೀತಿ ಇದೆ ಸೇರುತ್ತೆ ಅಂತ. ಅವಾಗ ಅಂತಂದ್ರೆ ಎಷ್ಟು ಅರೈವಲ್ ಆಯಿತು ಆ ಮಾರ್ಕೆಟ್ಗೆ ಅಂತ. ಈ ಪ್ರಮಾಣ ಕ್ವಿಂಟಲಲ್ಲಿ ಹೇಳ್ತಾ ಇದ್ದೇನೆ ಅಷ್ಟು ನಾನು. ಇಲ್ಲಿ ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ, ಲಾಸ್ಟ್ಗೆ ಮಾದರಿ ಬೆಲೆ ಅಂತಂದರೆ ಕನಿಷ್ಠ ಗರಿಷ್ಠದ ಮಧ್ಯದಲ್ಲಿರತಕ್ಕಂಥ ಮಾದರಿ ಬೆಲೆ ಅಂದರೆ ಮಾಡೆಲ್ ಪ್ರೈಸ್. ಈಗ ನೋಡಿ, ಒಂದೇದು KR ಮಾರ್ಕೆಟ್ ಅಂತ ಇದೆ. ಈ KR ಮಾರ್ಕೆಟಲ್ಲಿ ಸಿಪ್ಪೆಗೋಟು ಅಂತ ವೆರೈಟಿ ಇದೆ. ಸಿಪ್ಪೆಗೋಟುದು 46 ಕ್ವಿಂಟಲ್ ಅರೈವಲ್ ಆಗಿತ್ತು. ಇದಕ್ಕೆ ಒಂದು ಕ್ವಿಂಟಲ್ಗೆ ಎಷ್ಟಿದೆ ಅಂದರೆ 13,500 ರೂಪಾಯಿ ಕನಿಷ್ಠ, 13,500 ರೂಪಾಯಿ ಗರಿಷ್ಠ. ಹಾಗಾಗಿ ಮಾದರಿ ಬೆಲೆ 13,500 ರೂಪಾಯಿ. ಅದೇ KR ಪೇಟೆ ಮಾರುಕಟ್ಟೆಯಲ್ಲಿ ರಾಶಿ ನೋಡಿ, ಇಲ್ಲಿ ರಾಶಿ ವೆರೈಟಿ ಬಂದಿದ್ದರಿಂದ ಸರಾಸರಿ ಇದಕ್ಕೆ ಆವಕ 70 ಕ್ವಿಂಟಲ್ ಅಂದರೆ ಅರೈವಲ್ ಆಯಿತು. ಪ್ರತಿ ಕ್ವಿಂಟಲ್ಗೆ 57,593 ರೂಪಾಯಿ ಕನಿಷ್ಠ, 59,701 ರೂಪಾಯಿ ಗರಿಷ್ಠ ಬೆಲೆ. ಹಾಗಾಗಿ ಮಾದರಿ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 57,593 ರೂಪಾಯಿ. ಇದು ಆಲ್ರೆಡಿ ಮಾರ್ಕೆಟ್ ಆಗಿರ್ತಕ್ಕಂಥ ಪ್ರೈಸ್. ಇದು ಇಷ್ಟು ರೇಟಿಗೆ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ APMC ಅವರು ಅಂತೇಳಿ ತೋರಿಸಿದ್ದಾರೆ. ಅದೇ ರೀತಿ ಕೆಳಗೆ ಬನ್ನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಮತ್ತೆ ಚನ್ನಗಿರಿ ಭಾಳ ಫೇಮಸ್ ಇದೆ. ಹಾಗೆ ರಾಶಿ ಅಡಿಕೆ ಇಲ್ಲಿ 3,639 ಕ್ವಿಂಟಲ್ ಅರೈವಲ್ ಆಗಿತ್ತು. ಇದಕ್ಕೆ ಪ್ರತಿ ಕ್ವಿಂಟಲ್ಗೆ 56,712 ರೂಪಾಯಿ ಕನಿಷ್ಠ, 59,799 ರೂಪಾಯಿ ಗರಿಷ್ಠ. ಹಾಗಾಗಿ ನೋಡಿ, ಇಲ್ಲಿ ಮಾಡೆಲ್ ಪ್ರೈಸ್ ಅಂದರೆ ಇದು ಮಧ್ಯಮ ಬೆಲೆ ಎಷ್ಟಿದೆ ಅಂದರೆ 57,993 ರೂಪಾಯಿ ಇದೆ. ಈಗ ದಾವಣಗೆರೆ ಬನ್ನಿ. ಇಲ್ಲಿ ಸಿಪ್ಪೆಗೋಟು ಅದು 48 ಕ್ವಿಂಟಲ್ ಅರೈವಲ್ ಆಯಿತು. ಇದಕ್ಕೆ 12,000 ರೂಪಾಯಿ ಕನಿಷ್ಠ, 12,000 ರೂಪಾಯಿ ಗರಿಷ್ಠ. ಹಾಗಾಗಿ ಮಧ್ಯಮ ಬೆಲೆ 12,000 ರೂಪಾಯಿ ಇದೆ. ಇಲ್ಲಿ ಕೆಳಗೆ ಬನ್ನಿ. ಮತ್ತೆ ಇಲ್ಲಿ ಪ್ರತಿಯೊಂದು APMC ಇದು ನೋಡ್ಕೋಬಹುದು. ಇಲ್ಲಿ ಕೆಳಗೆ ಬನ್ನಿ, ಭದ್ರಾವತಿ.
ಭದ್ರಾವತಿ ನೋಡೋಣ. ಈ ಭದ್ರಾವತಿಯಲ್ಲಿ ಚೂರು ಅಡಿಕೆ ಅಂತ ಇರುತ್ತಲ್ಲ, ಅದು 134 ಕ್ವಿಂಟಲ್ ಅರೈವಲ್ ಆಗಿತ್ತು. ಇದಕ್ಕೆ 10,000 ರೂಪಾಯಿ ಅಂದರೆ ಕನಿಷ್ಠ, 12,900 ರೂಪಾಯಿ ಅಂದರೆ ಗರಿಷ್ಠ ಇತ್ತು. ಹಾಗಾಗಿ ಮಿಡಲ್ ಅಂದರೆ ಮಾಡೆಲ್ ಪ್ರೈಸ್ 11,500 ರೂಪಾಯಿ. ಇನ್ನು ಶಿಕಾರಿಪುರ ಬನ್ನಿ, ರಾಶಿ ಅಡಿಕೆ ಚಿಕ್ಕದು, ಅದೇ 47 ಕ್ವಿಂಟಲ್ ಅರೈವಲ್ ಆಗಿತ್ತು. ಇದಕ್ಕೆ 57,316 ರೂಪಾಯಿ ಕನಿಷ್ಠ, 57,316 ರೂಪಾಯಿ ಗರಿಷ್ಠ ಇದೆ. ಹಾಗಾಗಿ 57,316 ರೂಪಾಯಿ ಕೂಡ ಇದಕ್ಕೆ ಮಾಡೆಲ್ ಪ್ರೈಸ್ ಇದೆ. ಶಿವಮೊಗ್ಗ ಇತರೆ 57,517 ರೂಪಾಯಿ ಇದೆ ಸೇಮ್ ಇದಕ್ಕೂ. ಆಮೇಲೆ ಗರಿಷ್ಠ ಎಷ್ಟಿದೆ ಅಂತಂದರೆ 58,322 ರೂಪಾಯಿ ಇದೆ. ಹಾಗಾಗಿ 58,322 ರೂಪಾಯಿ ಮಾಡೆಲ್ ಪ್ರೈಸ್ ಆಗಿದೆ ಇದಕ್ಕೆ ಶಿವಮೊಗ್ಗ. ಈಗ ನೋಡಿ, ಶಿವಮೊಗ್ಗದಲ್ಲೇ ರಾಶಿ ವೆರೈಟಿ ನೋಡಿ ಎಷ್ಟು ಕ್ವಿಂಟಲ್ ಅರೈವಲ್ ಆಯಿತು ಅಂದರೆ 1,550 ಕ್ವಿಂಟಲ್ ಅರೈವಲ್ ಆಗಿತ್ತು. ಆದರೆ ಇದಕ್ಕೆ ಬೆಲೆ ಎಷ್ಟಿದೆ ಅಂತಂದರೆ ಕನಿಷ್ಠ ಬೆಲೆ 42,696 ರೂಪಾಯಿ, ಆಮೇಲೆ ಗರಿಷ್ಠ ಬೆಲೆ 68,899 ರೂಪಾಯಿ. ಹಾಗಾಗಿ 56,899 ರೂಪಾಯಿ ಇದ್ರದ್ದು ಮಾಡೆಲ್ ಪ್ರೈಸ್. ಇಲ್ಲಿ ನೋಡಿ ಶಿವಮೊಗ್ಗ, ಇದು ಬೆಟ್ಟೆ ಅಂತ ಅಡಿಕೆ ಇದಲ್ಲ, ಅದು ನೋಡ್ರಿ 19 ಕ್ವಿಂಟಲ್ ಅರೈವಲ್ ಆಗಿತ್ತು. ಬಟ್ ಆದರೆ ಇದಕ್ಕೆ ಫಸ್ಟು ಕನಿಷ್ಠ ಬೆಲೆ ಎಷ್ಟಿದೆ ಅಂದರೆ 60,810 ರೂಪಾಯಿ ಕನಿಷ್ಠ ಬೆಲೆ, 66,829 ರೂಪಾಯಿ ಗರಿಷ್ಠ ಬೆಲೆ. ಮಾಡೆಲ್ ಪ್ರೈಸ್ 65,699. ಎಷ್ಟು ಹೆಚ್ಚಿಗೆ ವ್ಯಾಲ್ಯೂ ಆಗಿದೆ ನೋಡ್ರಿ ಇಲ್ಲಿ ಅದಕ್ಕೆ. ನೋಡಿ, ಮತ್ತು ಸಿರ್ಸಿ, ಸಾಗರ ಮತ್ತು ಸುಳ್ಯ, ಇದು ಹೊನ್ನಾಳಿ. ಇದು ನೀವು ಏನಿಲ್ಲ ಓನ್ಲಿ ಕಮಾಡಿಟಿ ಅಡಿಕೆ ಬೇಕು ಅಂತ ಹೇಳಿದ್ರಿ, ಪ್ರತಿ APMC ಎಲ್ಲೆಲ್ಲಿ ಅಡಿಕೆ ಮಾರಾಟವಾಗಿದೆ ಅನ್ನೋದು ಪ್ರತಿ APMC ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ APMC ನಿಮಗೆ ಡೀಟೇಲ್ಸ್ ತೋರಿಸ್ತಾವೆ. ನೀವು ಅನ್ಕೊಂತೀರ ನಮಗೆ, ಈಗ ಉದಾಹರಣೆಗೆ ನಮ್ಮದು ದಾವಣಗೆರೆ ಹತ್ರ ಇದ್ದಾವೆ, ದಾವಣಗೆರೆ ಮಾರ್ಕೆಟ್ ಬೇಕು, ಅಥವಾ ನಾವು ಇಲ್ಲಿ ಶಿವಮೊಗ್ಗ ಅಷ್ಟೇ ಇದ್ದೀವಿ, ಶಿವಮೊಗ್ಗದ ಅಷ್ಟೇ ಬೇಕು ನಮಗೆ ಎಲ್ಲೆಲ್ಲಿ ಅಂತೇಳಿ. ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಬಂದು ವರದಿಗಳ ಪಟ್ಟಿ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮತ್ತೆ ನೀವು ಮತ್ತೆ ಫಸ್ಟ್ ಪೇಜ್ಗೆ ಹೋಗ್ತೀರಿ. ನೀವು ಇಲ್ಲಿ ತೋರಿಸ್ತೀನಿ ನೋಡಿ, ಬರುತ್ತೆ ಇಲ್ಲಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಬಂತು. ಇದು ಸೇಮ್ ಇಲ್ಲಿ ಡೇಟ್, ಇಲ್ಲಿ 9ನೇ ತಾರೀಕಿದೆ, ನನಗೆ 8ನೇ ತಾರೀಕು ಹಾಕೊತೀನಿ. ನಿನ್ನೆ ಇವತ್ತು ನೋಡ್ಕೋಬೋದು, ಅಪ್ಡೇಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ನಿನ್ನೆದು ಹಾಕೊತೀನಿ. ಸೊ 8ನೇ ತಾರೀಕು ಅಂತ ನಾನು ಹಾಕೊಂಡೆ. 8ನೇ ತಾರೀಕು ಆದಮೇಲೆ ಇಲ್ಲಿ ನಾನು ಮಾರುಕಟ್ಟೆ ವಾರು, ನನಗೆ ಉತ್ಪನ್ನ ಅವರ ಕೇಳಲ್ಲ, ನನಗೇನು ಬೇಕು ಮಾರುಕಟ್ಟೆ, ಪ್ರತಿ ಮಾರುಕಟ್ಟೆಯಲ್ಲಿ ನನಗೆ ಬೇಕಾಗಿದೆ. ಹಾಗಾಗಿ ಮಾರುಕಟ್ಟೆ ಹೊರ ತಗೊತೀನಿ. ಇಲ್ಲಿ ವರದಿ ನೋಡೋದು. ಇದೇ ರೀತಿ ಇದರ ಎಲ್ಲ ಥರದ ಬೆಳೆಗಳನ್ನು ತಿಳ್ಕೊಬೋದು. ಇಲ್ಲಿ ನೋಡಿ, ಈಗ ಅರಸೀಕೆರೆ, KR ಪೇಟೆ, ಕನಕಗಿರಿ, ಮತ್ತು ಕಲಬುರಗಿ, ಕುಮಟಾ, ಕೂಡ್ಲಿಗಿ, ಕೊಪ್ಪಳ, ಗಂಗಾವತಿ, ಗುಂಡ್ಲುಪೇಟೆ, ಗೌರಿಬಿದನೂರು, ಚಿಂತಾಮಣಿ, ಚಿಕ್ಕಮಗಳೂರು, ಚನ್ನಗಿರಿ, ಚಾಮರಾಜನಗರ, ತಾಳಿಕೋಟೆ, ದಾವಣಗೆರೆ, ಧಾರವಾಡ, ನರಗುಂದ, ಪಿರಿಯಾಪಟ್ಟಣ, ಬೆಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಈ ಥರ ಎಲ್ಲ ಥರದ ಎಲ್ಲ ಕಡೆ ಎಲ್ಲೆಲ್ಲಿ APMC ಇದೆ ಎಲ್ಲ APMC ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಕಡೆ ಮತ್ತು ಗದಗ್, ಚಿಂಚೋಳಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಇದೇ ಥರ ಎಲ್ಲ APMC ಇಲ್ಲಿ ಡೀಟೇಲ್ಸ್ ಇದೆ. ಸುಮಾರು 97 APMC ಲಿಸ್ಟ್ ಇದೆ ಇಲ್ಲಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಸೆಲೆಕ್ಟ್ ಮಾಡೋದು ಯಾವುದು ಅಂತಂದರೆ ದಾವಣಗೆರೆ. ಇಲ್ಲಿ ನೋಡಿ, ದಾವಣಗೆರೆ ಇಲ್ಲಿದೆ. ಇಲ್ಲಿ ನೋಡಿ, ದಾವಣಗೆರೆ ಇಲ್ಲಿದೆ. ಇದನ್ನ ಮೇಲೆ ಕ್ಲಿಕ್ ಮಾಡಬೇಕು. ದಾವಣಗೆರೆ ಆದಮೇಲೆ ಕೆಳಗೆ ಬನ್ನಿ, ಇಲ್ಲಿ ಬಂದು ವರದಿ ನೋಡೋದು ಕ್ಲಿಕ್ ಮಾಡಿಬಿಟ್ರೆ ಮುಗೀತು. ಇಲ್ಲಿ ನೋಡಿ, ಈಗ ಗೊತ್ತಾಯಿತು ಮಾರುಕಟ್ಟೆ ವಾರು ಏನೇನು ನಡೆದಿದೆ, ಏನೇನು ಅಂತೇಳಿ ನಿಮಗೆ ಪ್ರತಿಯೊಂದು ಮಾರ್ಕೆಟಲ್ಲಿ ಏನೇನಾಗಿದೆ ಆ ಡೇಟಿಗೆ, 8ನೇ ತಾರೀಕಿಗೆ ಯಾವ್ಯಾವ ಬೆಳೆಗಳದ್ದು ಮಾರ್ಕೆಟಿಂಗ್ ಆಗಿದೆ ಅನ್ನೋದು ಕೂಡ ತೋರಿಸ್ತದೆ. ನಮ್ಮ ನೋಡ್ರಿ, ಸೇಬು ಅಡಿಕೆ ತೋರಿಸ್ತದೆ. ನಮಗೆ ಅಡಿಕೆ ಬೇಕು, ಅಡಿಕೆ ನೋಡ್ಕೊರಿ. ಇಲ್ಲಿ ಸಿಪ್ಪೆ ಕೊಟ್ಟು ಆಗಲೇ ಹೇಳಿದ್ದೆ ಆಲ್ರೆಡಿ ನಿಮಗೆ ಮುಂಚೆ, ಅಂದ್ರೆ ವಿಡಿಯೋದಲ್ಲಿ ಫಸ್ಟ್ ತೋರಿಸಿದ್ದಿಲ್ಲ, ಅವಾಗ ಗೊತ್ತಿತ್ತು. 40 ಕ್ವಿಂಟಲ್ ಅರೈವಲ್ ಆಗಿತ್ತು. ಇದಕ್ಕೆ 12,000 ರೂಪಾಯಿ ಕನಿಷ್ಠ ಮತ್ತು 12,000 ರೂಪಾಯಿ ಗರಿಷ್ಠ. ಹಾಗಾಗಿ 12,000 ರೂಪಾಯಿ ಮಾದರಿ ಪ್ರೈಸ್ ಇದೆ. ಇದು ಅಡಿಕೆದಾಯಿತು. ಇದೇ ಥರ ಎಲ್ಲ ಥರ ಬೆಳೆಗಳಲ್ಲಿ ಕಾಣ್ತಾ ನೋಡಿ ನಿಮಗೆ. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ಇದು ಭಾಳ ಇಂಪಾರ್ಟೆಂಟ್ ವಿಷಯ. ಹಾಗಾಗಿ ಎಲ್ಲ ರೈತರಿಗೆ ಬಾಂಧವರು ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ ಹೆಚ್ಚಿಗೆ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಬನ್ನಿ, ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಮತ್ತೆ ಸೇಮ್ ಬ್ಯಾಕ್ ಬಂದರೆ ನೀವು ಮತ್ತೆ ಅದೇ ಲಿಸ್ಟ್ ಕಾಣುತ್ತೆ. ನೀವೇನು ಬೇಕು ಏನೋ ಸೆಲೆಕ್ಟ್ ಮಾಡ್ಕೋಬೋದು. ಇದೇ ರೀತಿ ನಾನು ಹೇಳಿದೆ. ವ್ಯತ್ಯಾಸ ಎಷ್ಟೆಷ್ಟು ವ್ಯತ್ಯಾಸ ಆಯಿತು, ನಿಯತಕಾಲಿಕ ವರದಿಗಳು ನೋಡ್ಕೋಬೋದು. ಇಲ್ಲಿ ದಿನಾಂಕವಾರು ಯಾವ ಡೇಟ್ ಹಾಕ್ತೀರ ಡೇಟ್ ಏನು ನಡೆದಿದೆ ಎಲ್ಲ ತೋರಿಸುತ್ತೆ. ಹಾಗಾಗಿ ಈ ವಿಡಿಯೋ ಎಲ್ಲ ರೈತರಿಗೆ ಶೇರ್ ಮಾಡಿ. ಇಷ್ಟ ಆದರೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಈ ವಿಡಿಯೋನ ಹಾಕ್ತಾ ಇರ್ತೀನಿ. ಈ ಥರ ವಿಡಿಯೋಗಳನ್ನು ನೋಡ್ಕೊಂಡು ನಾನೀಗ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ವೆಬ್ಸೈಟಲ್ಲಿ ನಾನು ಹೇಳಿದೆ. ಇನ್ನೂ ಕೆಲವು ಸೋರ್ಸಸ್ ಇರ್ತವೆ. ಏನಂತಂದರೆ ನೀವು ಫೇಸ್ಬುಕ್ ಆಗಿರ್ಬೋದು ಅಥವಾ ಯಾವುದಾದ್ರು ಆ್ಯಪ್ಸ್ಗಳಾಗಿರ್ಬೋದು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೂಡ ನೋಡ್ಕೋಬೋದು. ಯಾಕೆಂತಂದರೆ ಪ್ರತಿದಿನ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ, ಈ 1 ಕ್ವಿಂಟಲ್ಗೆ ಎಷ್ಟಿದೆ ಅಂತ ಹೇಳಿ ಬಿಡ್ತಾ ಇರ್ತಾರೆ. ಅದನ್ನು ಕೂಡ ಅನಲೈಸ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಅದೇ ರೀತಿ ನಾನಿಲ್ಲಿ ತೋರಿಸಿದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳಿ, ಯಾಕಂತಂದರೆ ಆಥರೈಸ್ಡ್ ಸುಳ್ಳಿರಲ್ಲ, ನಿಜ ಇದ್ದದನ್ನ ಬಿಟ್ಟಿರ್ತಾರೆ. ಹಾಗಾಗಿ ಇದು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟು. ಕ್ರಾಸ್ ಚೆಕ್ ಮಾಡ್ಕೋಬೋದು. ಅದನ್ನು ಮತ್ತು ಇದಕ್ಕೂ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ. ಇದನ್ನು ಕನ್ಫರ್ಮ್ ಮಾಡ್ಕೊಂಡು ನೀವು ಮಾರ್ಕೆಟಿಗೆ ಹೋದಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.